ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ರು ಅಂತ ಹೇಳಿ. ಈ ವೀರಶೈವ ಲಿಂಗಾಯತ ಅನ್ನುವ ಶಬ್ದ ಲಿಂಗಾಯತದ ಅಥವಾ ವೀರಶೈವರ ಸಂಪೂರ್ಣ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಓಕೆ, ಆದ್ದರಿಂದ ಬಳಸೋದು ಸರಿಯಲ್ಲ ಅದು. ಈಗ ಹೈಕೋರ್ಟ್ ರಿಟ್ ಪಿಟಿಷನ್ ಇದೆ, ಬರ್ತದೆ, ವೇಟ್ ಮಾಡಿ 1 ತಿಂಗಳು 2 ತಿಂಗಳು ಬರ್ತದೆ. ನಾವು ಆ ಕೇಸ್ ಹಾಕಿದ್ದೀವಿ, 3 ವರ್ಷ ಆಯಿತು, ಈಗ ಹಿಯರಿಂಗ್ ಆಗಿದೆ, ಅದು ಇನ್ನೂ ಬರ್ತಾ ಇದೆ, ವೇಟ್ ಮಾಡಿ ಸ್ವಲ್ಪ. ನಾವು ಹೇಳಿದ್ದೇನೆ, ಅಲ್ಲಿ ದಾಖಲೆ ಕೊಟ್ಟಿದ್ದೀವಿ, ಈ ಶಬ್ದ ಎಂದೂ ಇರಲಿಲ್ಲ. ವೀರಶೈವ ಅಂತಿತ್ತು, ಇವತ್ತು ಇದೆ, ಬರ್ಸ್ಕೊಳ್ಳಿ ನೀವು ಜಾತಿಯಲ್ಲಿ. ವೀರಶೈವ ಜಾತಿ, ನಾವು ಧರ್ಮ ಅಂತ ಎಂದೂ ಕನ್ಸಿಡರ್ ಮಾಡಿಲ್ಲ. ಬರ್ಸ್ಕೊಳ್ಳಿ, ಇವತ್ತು ಇದೆ, ಅವತ್ತು ಇತ್ತು, ಮುಂದೂ ಇರ್ತದೆ, ಅದನ್ನು ಬರ್ಸ್ಕೊಳ್ಳಿ. ಈಗ ಲಿಂಗಾಯತ ಅಂತ ಇತ್ತು, ಈಗಲೂ ಇದೆ, ಅವಾಗಿತ್ತು, ಮುಂದೂ ಇರ್ತದೆ. ನೀವು ವೀರಶೈವ ಲಿಂಗಾಯತ ಅಂತ ಕಾಯಿನ್ ಮಾಡಿದವ್ರು ಯಾರು? ಯಾವ ಆಧಾರದ ಮೇಲಿಂದ, ಯಾವ ಆಧಾರಲ್ಲಿ ಮಾಡಿದಿರಿ? ಅದನ್ನೇ ಕೇಳಿದ್ವಿ ನಾವು. ಸರ್ಕಾರ ನಮಗೆ ರಿಟರ್ನ್ ರಿಪ್ಲೈ ಕೊಟ್ಟಿದೆ. ನಾನು ಬಿಡುಗಡೆ ಮಾಡಿದ್ದೀನಿ, ನಾನು ಸರ್ಕಾರಿ ಪತ್ರ ನಿನ್ನೆ ನೋಡಿದ್ದೀರಾ ಅದನ್ನು? ಪೇಪರ್ ಎಲ್ಲ ಪೇಪರ್ ಬಂದಿದೆ. ಬಿಡುಗಡೆ ನಿಮಗೆ ಬೇಕಾದ್ರೆ ಒಂದು ಕಾಪಿ ಕೊಟ್ಟು ತೊಗೊಂಡೋಗಿ. ಅಲ್ಲಿ ಏನು ಹೇಳಿದ್ದಾರೆ, ಇದಕ್ಕೆ ಯಾವ ಆಧಾರದ ಎನ್ನುವಂಥ ದಾಖಲೆ ಆಯೋಗದಲ್ಲಿ ಲಭ್ಯವಿಲ್ಲ. ಏನದು ನಿನ್ನೆ ಈ ವರ್ಷ ಕೊಟ್ಟಿದ್ದು, ಈಗ 6 ತಿಂಗಳು ಕೊಟ್ಟಿದ್ದೆ ಉತ್ತರ ನಮಗೆ. ಲಭ್ಯವಿಲ್ಲ ಅಂದರೆ ಯಾವ ಆಧಾರ ಇಲ್ಲ. ಯಾವಾಗ ಮಾಡಿದ್ರಿ ಇದನ್ನು? 2007ರಲ್ಲಿ. 2007, ಅದಕ್ಕಿಂತ ಪೂರ್ವದಲ್ಲಿ 800 ವರ್ಷಗಳ ಧರ್ಮ ಇತ್ತಲ್ವಾ? ಅವಾಗ ವೀರಶೈವರ ಆಯಿತು, ಲಿಂಗಾಯತ ಇತ್ತು. ವೀರಶೈವ ಲಿಂಗಾಯತ ಇರಲಿಲ್ಲ. ಇದು ಮಾಡಿದವರು ಯಾರು? ಇದೇ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಒತ್ತಾಯ ಮಾಡಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಕಂಪ್ಯೂಟರ್ ಆಗೋ ಕಾಲಕ್ಕೆ ಸೇರಿಸಿದ್ರು. ಅದನ್ನು 3(1)A ಸೇರಿಸಿದ್ರು. ಅದು ಅನ್ಯಾಯ, ಅದು ತತ್ವಕ್ಕೆ, ಶಾಸ್ತ್ರಕ್ಕೆ, ಸತ್ಯಕ್ಕೆ ವಿರುದ್ಧವಾದಂಥ ಹೈಕೋರ್ಟ್ಗೆ ಹೋಗಿದ್ದೀವಿ ನಾವು.